ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ನಿಮ್ಮ ಜ್ಯೋತಿ ಸಿಡಿಯೇ. ಇದು ನನ್ನ ಮಗನ ಸ್ಕೂಲ್ ಡೇ ವಿಡಿಯೋ. ಇದು ನನ್ನ ಮಗನ ಫಸ್ಟ್ ಸ್ಕೂಲ್ ಡೇ, ಸೊ ಅದಕ್ಕೆ ಲಾಗ್ ಮಾಡ್ತಾ ಉಂಟು. ಅವನಿಗೆ ಸ್ಕೂಲಿಗೆ 8:45ಗೆ ಡ್ರಾಪ್ ಮಾಡಲಿಕ್ಕೆ ಹೇಳಿದರು. ಅವನು ಮನೇಲೆ ಟಿಫನ್ ತಿನ್ನಲ್ಲ ಅಂತ, ಅವನು ಕಾಫಿ ಕಡೆ ಟಿಫನ್ ಸ್ವಲ್ಪ ಇಷ್ಟಪಡ್ತಾನೆ. ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದೆ. ಅವನು ಸರಿಯಾಗಿ ತಿನ್ನಲಿಲ್ಲ, ಸೊ ಸ್ವಲ್ಪ ಸ್ನ್ಯಾಕ್ಸ್ನ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಅವನು ಸ್ಕೂಲಿಗೆ ಬೇಡ ಅಂತ ಹೊರಟೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವೀಡಿಯೋ ನೋಡಿ, ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಇವತ್ತು ಆರೇ ನೆದ್ದಿದ್ದೆ ಲೇಟು, ಅವನಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಸ್ಕೂಲೊಳಗೆ ಹೋದ್ಮೇಲೆ ಹೆಂಗೆ ಚೇಂಜ್ ಆಗ್ತದೆ ನೋಡಿ. ಬಾಯ್ ಆರ್ಯನ್, ಬಾಯ್ ಆರ್ಯನ್, ಇಲ್ಲಿ ಲಾಗ್ ಮಾಡೋಣ ಅಂತ ಫಸ್ಟ್ ಸ್ಕೂಲ್ ಡೇ ಅಲ್ಲ. ಬಾಯ್ ಅಪ್ಪು, ಬಾಯ್ ಆರ್ಯನ್, ಬಾಯ್ ಆರ್ಯನ್, ಬಾಯ್ ತುಮಿ ಆರ್ಯನ್, ಸೇ ಬಾಯ್. ದಿನ ಅಳ್ತಾನೆ. ಓಕೆ ಬಾಯ್ ಮ್ಯಾಮ್. ನನ್ನ ಮಗನ ಸ್ಕೂಲ ಎಲ್ಲ ಟೀಚರ್ಸು ತುಂಬ ಫ್ರೆಂಡ್ಲಿ, ನಮಗೆ ಹೋಮ್ಲಿ ಫೀಲ್ ಕೊಡುತ್ತೆ ಇಲ್ಲಿ. ಸೊ ನಮ್ಮ ಮನೆಯಿಂದ ಸ್ಕೂಲ್ಗೆ ವ್ಯಾಕಬಲ್ ಡಿಸ್ಟೆನ್ಸು. ಸೊ ನಾನು ಸ್ಕೂಲಿಗೆ ಬಿಟ್ಟು ನಾನು ಮನೆಗೆ ಹೊರಟೆ. ನಾವು 10:30 ರೆಡಿ ಆಗಿಬಿಟ್ಟು ಹೊರಡಬೇಕು. ಸೊ ಫ್ರೆಂಡ್ಸ್, ಬೇಸಿಕ್ಲಿ ಆಮ ಡಾನ್ಸ್ ಕೊರಿಯೋಗ್ರಾಫರ್. ನಾನು ಇದನ್ನು ಯಾವ ವೀಡಿಯೋನಲ್ಲೂ ಶೇರ್ ಮಾಡ್ಕೊಂಡಿಲ್ಲ, ನನ್ನ ಪ್ರೊಫೆಷನ್ನೇ ಅದು. ಮತ್ತು ನನ್ನ ನ್ಯಾಷನಲ್ಸ್ ಕೂಡ ಆಗುಂಟು ಚೆನ್ನೈನಲ್ಲಿ. ಸೊ ನನ್ನ ವರ್ಕಿಂಗ್ ಪೀರಿಯಡ್ನಲ್ಲಿ ನಾನು ತುಂಬ ಸ್ಕೂಲ್ ಡೇಗಳು ಮಾಡಿದ್ದೆ. ಬಟ್ ಆವಾಗ ಆ್ಯಸ್ ಎ ಟೀಚರ್ ನಾನಲ್ಲಿ ಹೋಗ್ತಾ ಇದ್ದೆ. ಇಷ್ಟು ಫೀಲ್ ಆಗ್ತಿಲ್ಲ. ಇದು ನನ್ನ ಮಗನ ಸ್ಕೂಲ್ ಡೇ ಅಂದಾಗ ನನಗೆ ಆ್ಯಸ್ ಅ ಪೇರೆಂಟ್ ಆ ಫೀಲೇ ಬೇರೆ. ಸೊ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡ್ದೆ ನಿಮ್ಮ ಜೊತೆ. ಸೊ ಫ್ರೆಂಡ್ಸ್, ಮನೆಗೆ ಬಂದು ರೆಡಿ ಆದ್ವಿ. ಅಷ್ಟು ನನ್ನ ತಂಗಿನೂ ಬಂದಿದ್ಲು ಮನೆಗೆ. ಅವ್ಳು ಬಂದುಬಿಟ್ಟು ರೂಪಾ ಅಂತ, ಅವ್ರು ಹಾಸನಲ್ಲಿದ್ದರು. ಇವಾಗ ಇಲ್ಲೇ ಸೆಟಲ್ ಆಗುಂಟು, ಬ್ಯಾಂಗ್ಳೂರು ಸೆಟಲ್ ಆಗುಂಟು ಇವಾಗ. ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಅವಳು ಹೊರಟ್ವಿ. ನಮ್ಮನ್ನು ಸ್ಕೂಲಲ್ಲಿ ಡ್ರಾಪ್ ಮಾಡಿದ್ರು. ನನ್ನ ತಂಗಿ ಮಗು ನೋಡಿ, ಶನಾಯ ಅಂತ. ನಾನು ನನ್ನ ಸಿಸ್ಟರ್ ಟ್ವಿನಿಂಗ್ ಥರ ಫುಲ್ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಸ್ಕೂಲ್ ಡೇಗೆ ಹೊರಟ್ವಿ. ಅವಳಿಗೆ ತುಂಬ ಇಷ್ಟ ನನ್ನ ಜೊತೆ ಆಚೆ ಹೋಗೋದಿಲ್ಲ ಅಂತಂದರೆ. ಪಾಪ ಎಲ್ಲಿಗೆ ಕರೆದ್ರೂ ಅವಳು ಕೆಲಸ ಇದ್ರೂ ಬಿಟ್ಬಿಟ್ಟು ಬರ್ತಾಳೆ. ಮತ್ತು ನಮ್ಮ ಅನ್ನಪೂರ್ಣೇಶ್ವರ ನಗರದಲ್ಲಿರೋ ಆರ್ಕಿಡ್ ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು. ಸೊ ಇಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಈವೆಂಟ್ ಆರ್ಗನೈಸ್ ಮಾಡಿದರು. ಇಲ್ಲ ಸರ್, ಲೆಫ್ಟಾ? ಒಂದು ವೆಲ್ಕಮ್ ಡ್ಯಾನ್ಸ್ ಇದೆ. ನಮಗೆ ಇದು ಆರ್ಕಿಡ್ ಸ್ಕೂಲು ತುಂಬ ಚೆನ್ನಾಗಿ ಅನ್ನಿಸ್ತು. ಫುಲ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರು. ಸ್ಕೂಲ್ ಕ್ಯಾಂಪಸ್ಸು ಮತ್ತು ಅಡ್ಮಿನ್ ಬ್ಲಾಕ್ಸ್ ಎಲ್ಲ ಚೆನ್ನಾಗಿತ್ತು ಇಲ್ಲಿ. ಸೊ ನೀವು ಟ್ವಿನ್ನಿಂಗ್ ಆಗಿ ಹೊರಟ್ವಿ. ಅವಳು ಆಲ್ರೆಡಿ ಬ್ಲ್ಯಾಕ್ ವೇರ್ ಮಾಡ್ಕೊಂಡು ಬಂದಿದ್ಲು. ಸೊ ಮ್ಯಾಚ್ ಮಾಡಿ ಹಾಕೋಣ ಅಕ್ಕ ಅಂತಂದು. ಸೊ ಇಬ್ಬರು ಬ್ಲ್ಯಾಕೇ ಹಾಕೊಂಡು ಸೊ ನಾವು ಹೋಗೋಷ್ಟಲ್ಲಿ ಒಂದು ½ an hour ಲೇಟ್ ಆಗಿಬಿಟ್ಟಿತ್ತು. ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಇವ್ರು ಬಂದುಬಿಟ್ಟು ಯುನಿಟಿ ಲೈಫ್ ಲೈನ ಹರೀಶ್ ಡಾಕ್ಟರು. ಬಿಕಾಸ್ ನನ್ನ ಮಗನ 1-2 times ಕರ್ಕೊಂಡು ಹೋಗಿದ್ದು ನೆನ್ಬಿಟ್ಟು ನನಗೆ. ಅವ್ರು ಸ್ಪೀಚ್ ಕೊಡ್ತಾಯಿದ್ರು. ಸೊ ಅವ್ರ ಸ್ಪೀಚ್ ಟೈಮಲ್ಲಿ ನಾವು ಎಂಟರ್ ಆದ್ವಿ ಅಲ್ಲಿಗೆ. ಅವರು ಪೇರೆಂಟ್ಸ್ಗೆಲ್ಲ ಗೈಡ್ ಮಾಡ್ತಾಯಿದ್ರು. ಮಕ್ಕಳಿಗೆ ಫೋನ್ಸ್ ಕೊಡಬೇಡಿ, ಸ್ವಲ್ಪ ಇಂಡೋರ್ ಗೇಮ್ಸ್ನ ಅವಾಯ್ಡ್ ಮಾಡಿ, ಔಟ್ಡೋರ್ ಬಿಡಿ ಅಂತೆಲ್ಲ ಸ್ವಲ್ಪ ಎಲ್ಲರೂ ಗೈಡ್ ಮಾಡ್ತಾಯಿದ್ರು. ಸೊ ಗೆಸ್ಟೆಲ್ಲ 1 by 1 ಸ್ಪೀಚ್ ಕೊಡ್ತಾಯಿದ್ರು. ಎಲ್ಲ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ನೋಡಿ, ನಮ್ಮ ಮಕ್ಕಳು ಡ್ಯಾನ್ಸ್ ಶುರುವಾಯ್ತು ಇವಾಗ. ಸ್ಕೂಲ್ ಡೇ ಟೈಮಲ್ಲಿ ಮಕ್ಕಳನ್ನೆಲ್ಲ ಕಂಪೆಲ್ಲ ತಕ್ಕಡಿಗೆ ಹಾಕ್ದಂಗೆ ಆಗಿರುತ್ತೆ ಟೀಚರ್ಸ್ ಪರಿಸ್ಥಿತಿ. ಅವ್ರಿಗಿಂತ ಜಾಸ್ತಿ ಪಾಪ ನಮ್ಮ ಟೀಚರ್ಸೇ ಡ್ಯಾನ್ಸ್ ಮಾಡ್ತಾಯಿದ್ರು.
ಸೊ ಇದು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಿರೋದು ಬಂದು ನನ್ನ ಮಗನ ಕ್ಲಾಸ್ ಟೀಚರ್ ಕೀರ್ತನ ಮ್ಯಾಮ್ ಅಂತ ಅವ್ರ ಮಗಳು. ಇವರೇ ಕೀರ್ತನ ಮ್ಯಾಮ್, ಮಗಳು ಡ್ಯಾನ್ಸ್ನ ನೋಡ್ತಾ ನಿಂತಿದ್ರು. ನೋಡಿ ಇದು ಫಾದರ್ಸ್ ಡ್ಯಾನ್ಸು. ಫಾದರ್ಸ್ ಎಲ್ಲ ಫುಲ್ ಸ್ಪಿರಿಟಿಂದ ಬಂದು ಮನೆ ಮೇಲೆ ವಿಡಿಯೋ ಪ್ರಾಕ್ಟೀಸ್ ಮಾಡಿ ಬಂದು ತುಂಬ ಚೆನ್ನಾಗಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಅವ್ರ ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಫ್ರೀ ಇರಲಿಲ್ಲ, ಸೊ ಅವ್ರು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಖುಷಿ ಆಯಿತು ಡ್ಯಾನ್ಸ್ ನೋಡಿ ನನಗೆ. ಈ ಮಕ್ಕಳು ಬಂದ್ಬಿಟ್ಟು ನಮ್ಮ ಅಡ್ಮಿನ್ ಉಂಟು ಪ್ರಿಯಾ ಮ್ಯಾಮ್ ಅಂತ ಅವ್ರ ಮಕ್ಕಳು. ಮಕ್ಕಳಿಗೊಂದು ಸ್ಕಿಪ್ ಮಾಡಿಸಿದ್ರು. ದೇವ್ರಣೆಗೂ ಅರ್ಥ ಆಗಲಿಲ್ಲ, ಅವ್ರು ಮಾತಾಡೋ ಮಾತೊಂದು ಕೇಳಿಸ್ಲಿಲ್ಲ. ಲಾಸ್ಟಲ್ಲಿ ಬೋರ್ಡ್ ತೋರಿಸ್ತಾರೆ ನೋಡಿ, ಇದರಿಂದ ಗೊತ್ತಾಯ್ತು ಟೀಮ್ ಅಂತ. ನೋಡಿ ಡ್ಯಾನ್ಸ್ ಸ್ಟಾರ್ಟ್ ಆದಾಗಿಂದ ಎಂಡ್ ತನಕ ಪಾಪ ನಮ್ಮ ಮ್ಯಾಮ್ ಒಬ್ಬರು ಡ್ಯಾನ್ಸ್ ಮಾಡ್ತಾನೇ ಇದ್ರು. ಮಕ್ಕಳು ಮಾಡಲಿ ಬಿಡೋ ಪ್ರಯತ್ನ ಮಾಡ್ತಾನೆ ಇದ್ರು. ಅವರು ನೋಡ್ಕೊಂಡು ಮಕ್ಕಳು ಕಾಪಿ ಮಾಡ್ತಾಯಿದ್ರು. ರಾಜ್ಯಾಧ್ಯಕ್ಷರೇ ಇವ್ರ ಕಡೆಯಿಂದನೂ ನಮಗೆ ಕಾರ್ಡ್ ಆಗುತ್ತೆ, ನಮ್ಮ ಅಣ್ಣನ ಕಡೆಯಿಂದನೂ ಕಾರ್ಡ್ ಆಗುತ್ತೆ. ನಮ್ದು ಇವರು ಕಿತಾಪತಿ. ಏಯ್ ಶನಯ್ಯ ಪಾಪ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಸಾಂಗ್ ಕೇಳಿ ಎಷ್ಟೊಂದು ದಿನ ಆಗಿತ್ತು. ಬಂದ ತಕ್ಷಣ ಒಂಥರ ಖುಷಿ ಆಯಿತು ನನಗೆ. ನೋಡಿ ನೀವೇ ಮಕ್ಕಳು ಡ್ಯಾನ್ಸ್ ಹೋಗೋದ ತಕ್ಷಣ ನಮ್ಮ ಪೇರೆಂಟ್ಸ್ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ನೋಡಿ.
ಮತ್ತು ಇದು ಗುಡ್ ಹ್ಯಾಬಿಟ್ ಇಂಟ್ರೊಡಕ್ಷನ್ ಮಾಡ್ತಾಯಿದ್ರು. ಇದೊಂದು ಚೆನ್ನಾಗಿತ್ತು ಈ ಸೀಕ್ವೆನ್ಸು. ಸೊ ನಮ್ಮದು ಸ್ಕೂಲ್ ಡೇ ಮುಗಿತ್ತು, ನಾವು ಹೊರಟು ಹೊರಗಡೆ ಬಂದ್ವಿ. ಎಷ್ಟು ಡ್ಯಾನ್ಸ್ ಮಾಡ್ತೀನಿ ನೀನು? ಡ್ಯಾನ್ಸ್ ಮಾಡ್ತೀನಾ? ನನ್ನ ಸಿಸ್ಟರ್ಗೆ ಪಾಪ ಟೈಮ್ ಆಗಿತ್ತು, ಅವ್ರ ಅಣ್ಣ ಮೂವಿ ಟಿಕೆಟ್ ತೊಗೊಳೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅವಳ ಪಾಪ ಲಾಸ್ಟ್ ತನಕ ನನ್ನನ್ನು ಬಿಟ್ಟು ಹೋಗಲಿಲ್ಲ. ಅವಳು ಟೈಮ್ ಆಗಿದೆ, ನನ್ನ ಜೊತೆನೇ ಇದ್ದು ಒಬ್ಬಳೇ ಇರ್ತೀನಿ ನಾನು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ದಟ್ ಇಯರ್. ಅದೇ ನಿಜವಾದ ಬಾಂಡಿಂಗ್ ಅಲ್ವಾ ಗೈಸ್. ಅವಳು ನನ್ನ ಜೊತೆನೇ ಫೈನಲ್ ತನಕ ಇದ್ಲು. ಲಾಸ್ಟಿಗೆ ಇಬ್ಬರು ಆಟೋದಲ್ಲಿ ಹೊರಟ್ವಿ ಬಿಕಾಸ್ ನನ್ನ ಹಸ್ಬೆಂಡ್ ಬಂದರು. ಅವ್ರಿಗೇನೋ ಕೆಲಸ ಇತ್ತು ಅಂತ ಬೇಗ ರಿಟರ್ನ್ ಆದರು. ಸೊ ನಾವು ಆಟೋದಲ್ಲಿ ಮತ್ತೆ ರಿಟರ್ನ್ ಮನೆ ಕಡೆ ಬಂದ್ವಿ. ಸೊ ಗಾಯ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋ ಸಿಗೋಣ ಫ್ರೆಂಡ್ಸ್. ಬಾಯ್.